ಎಸ್ಐಆರ್ಗೆ ತೆರಳ್ತಾ ಇದ್ದಂತಹ ವೇಳೆ ಅಪಘಾತಕ್ಕೆ ಬಿಎಲ್ಒ ಭುವನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಭುವನ ಸಾವು ಖಂಡಿಸಿ ಡಿಸಿ ಕಚೇರಿಯ ಮುಂದೆ ನೌಕರರು ಪ್ರೊಟೆಸ್ಟ್ ಮಾಡಿದ್ದಾರೆ. ಬಿಎಲ್ಒ ಭುವನ ಸಾವು ಪ್ರಕರಣ ಸಂಬಂಧವಾಗಿ ಭುವನ ಸಾವು ಖಂಡಿಸಿ ಡಿಸಿ ಕಚೇರಿಯ ಮುಂದೆ ನೌಕರರು ಪ್ರೊಟೆಸ್ಟ್ ಮಾಡಿದ್ರು. ಜಿಲ್ಲಾ ಆಡಳಿತದ ಒತ್ತಡವೇ ಅಪಘಾತಕ್ಕೆ ಕಾರಣ ಅಂತ ಕಿಡಿಕಾರಿದ್ರು. ರಾತ್ರಿ ಇಡೀ ಪ್ರೊಟೆಸ್ಟ್ ಮಾಡಿದ್ದಾರೆ. ಡಿಸಿ ಕಚೇರಿಯ ಎದುರು ಕಂದಾಯ ಇಲಾಖೆ ನೌಕರರು ಪ್ರತಿಭಟನೆ ಮಾಡಿದ್ದಾರೆ. ಡಿಸಿ ಕಚೇರಿ ಬಳಿಯಲ್ಲಿ ಮೃತದೇಹ ತರುವಂತೆ ಪಟ್ಟು ಹಿಡಿದ್ರು ನೌಕರರು. ಹುಟ್ಟೂರು ಟಿ ಬೇಗೂರಿಗೆ ತೆಗೆದುಕೊಂಡು ಹೋಗಿದ್ದಕ್ಕೆ ಆಕ್ರೋಶ ಹೊರಹಾಕಲಾಯಿತು. ತೊಲಗಲಿ ಜಿಲ್ಲಾಧಿಕಾರಿ ತೊಲಗಲಿ ಅಂತ ಆಕ್ರೋಶ ಹೊರಹಾಕಿದ್ರು. ಡೌನ್ ಡೌನ್ ಡಿಸಿ ಅಂತ ಡಿಸಿ ಶುಭ ಕಲ್ಯಾಣ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಇನ್ನು ಪ್ರತಿಭಟನಾ ನಿರತರ ಜೊತೆಯಲ್ಲಿ ಸಿಎಂ ಡಿಕೆಶಿ ಅವರು ಕೂಡ ಫೋನ್ನಲ್ಲಿ ಮಾತನಾಡಿದರು. ಸಿಎಂ ಸೂಚನೆಯ ಬೆನ್ನಲ್ಲೇ ಜಿಲ್ಲಾಸ್ಪತ್ರೆಗೆ ಭುವನ ಶವ ಕೂಡ ಸ್ಥಳಾಂತರವಾಯಿತು. ಅಧಿಕಾರಿಗಳ ಒತ್ತಡದಿಂದಾಗಿ ಅಥವಾ ಅವರು ಪ್ರಮೋಷನ್ ತಗೊಳ್ಳೋಕೋಸ್ಕರನ ಒತ್ತಡವನ್ನ ಹಾಕ್ತಾರೆ. ಇದರಿಂದಾಗೆ ಆಗಿರುವಂತದ್ದು. ಇದು ಕೊಲೆ, ಇದು ಒತ್ತಡದ ಕೊಲೆ ಅಂತ ಹೇಳಿ ಕುಟುಂಬಸ್ಥರು ಅವರ ಸ್ನೇಹಿತರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಭುವನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿ ಅವರು ತೊಲಗಬೇಕು, ಶುಭ ಕಲ್ಯಾಣ್ ಅವರು ಅಂತ ಹೇಳಿ ಪ್ರೊಟೆಸ್ಟ್ ಅನ್ನ ಕೂಡ ಡಿಸಿ ಕಚೇರಿಯ ಮುಂದೆ ನೌಕರರು ಮಾಡ್ತಾರೆ. ರಾತ್ರಿ ಇಡೀ ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ಆನಂತರವಾಗಿ ಡಿಕೆಶಿ ಅವರು ಮಾತನಾಡ್ತಾರೆ, ಕುಮಾರಸ್ವಾಮಿ ಅವರು ಅವ್ರ ಜೊತೆ ಮಾತನಾಡ್ತಾರೆ, ಮನವೊಲಿಸುವಂತಹ ಪ್ರಯತ್ನಗಳನ್ನ ಮಾಡ್ತಾರೆ. ಇವತ್ತು ನೆಲಮಂಗಲದ ಟಿ ಬೇಗೂರಿನಲ್ಲಿ ಭುವನ ಅಂತಿಮ ದರ್ಶನ, ಅಂತಿಮ ಕ್ರಿಯೆಗೆ ವ್ಯವಸ್ಥೆ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಟಿ ಬೇಗೂರು ಇಲ್ಲಿ ಅಂತಿಮ ವಿಧಿವಿಧಾನಗಳಾಗತ್ತೆ. ಮಧ್ಯಾಹ್ನದವರೆಗೂ ಸ್ವಗ್ರಾಮದಲ್ಲಿ ಭುವನ ಅಂತಿಮ ವಿಧಿವಿಧಾನಗಳಾಗುತ್ತೆ. ವರದನಾಯಕನಹಳ್ಳಿಯಲ್ಲಿ ನಡೆಯಲಿದೆ ಭುವನ ಅಂತ್ಯಕ್ರಿಯೆ. ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ವರದನಾಯಕನಹಳ್ಳಿಯಲ್ಲಿ ಇವತ್ತು ನಡೆಯಲಿದೆ ಭುವನ ಅವರ ಅಂತ್ಯಕ್ರಿಯೆ. ಅಂತಿಮ ದರ್ಶನಕ್ಕೆ ಈಗಾಗಲೇ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಕೆಲಸದ ಸಂದರ್ಭದಲ್ಲೇ ಆಗಿರುವಂತಹ ಅನಾಹುತ ಅಥವಾ ಅವಘಡ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್. ಹೇಮಂತ್, ಭುವನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ? ಪ್ರೆಸೆಂಟ್ ಏನಿದೆ? ಕುಸುಮ, ಏನು ಎಸ್ಐಆರ್ ಪ್ರಕ್ರಿಯೆಗೆ ತೆರಳುತ್ತಿದ್ದಂತ ವೇಳೆ ಅಪಘಾತದಲ್ಲಿ ಏನು ಲಾರಿ ಒಂದು ಬೈಕ್ ಡಿಕ್ಕಿ ಹೊಡೆದಂತ ಪರಿಣಾಮ ಏನು ಗ್ರಾಮ ಲೆಕ್ಕಾಧಿಕಾರಿ ಭುವನ ಅವರು ಸಾವನ್ನಪ್ಪಿದ್ರು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸರ್ಕಾರಿ ನೌಕರರ ಸಂಘ ಪ್ರತಿಭಟನೆ ನಡೆಸಿತ್ತು. ಅದಾದ ಬಳಿಕ ಏನು ಸದ್ಯ ಕರ್ನಾಟಕ ರಾಜ್ಯ ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘ ಕೂಡ ಈಗ ಸದ್ಯ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಏನು ನಿನ್ನೆ ಏಕಾಏಕಿಯಾಗಿ ತುಮಕೂರಿನ ಜಿಲ್ಲಾಡಳಿತ ಏನಿದೆ ಏನು ಭುವನ ಅವರ ಪಾರ್ಥಿವ ಶರೀರವನ್ನ ಜಿಲ್ಲಾಸ್ಪತ್ರೆಯಿಂದ ಟಿ ಬೇಗೂರಿಗೆ ವರ್ಗಾವಣೆಯನ್ನು ಮಾಡ್ಲಿಕ್ಕೆ ಅಲ್ಲಿಂದ ತೆಗೆದುಕೊಂಡು ಡೈರೆಕ್ಟ್ ಆಗಿ ಏನು ಟಿ ಬೇಗೂರಿಗೆ ಹೋಗ್ಲಿಕ್ಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದವರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಏನು ಪಾರ್ಥಿವ ಶರೀರವನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲೇ ಏನು ದರ್ಶನಕ್ಕೆ ಇಡಬೇಕು ಅಂತ ಹೇಳಿ, ಆದ್ರೆ ಅಂತಿಮ ದರ್ಶನ ಮಾಡ್ಲಿಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಜಿಲ್ಲಾಡಳಿತ ಬಿಟ್ಟಿರ್ಲಿಲ್ಲ ಅನ್ನುವಂಥದ್ದು. ಅದಾದ ಬಳಿಕ ಸಿಎಂ ಅವರು ಮಧ್ಯಸ್ಥಿಕೆಯನ್ನು ವಹಿಸಿ ಮತ್ತೆ ಪಾರ್ಥಿವ ಶರೀರವನ್ನ ಅಂತಿಮ ದರ್ಶನಕ್ಕೆ ಕರೆಸಿದ್ರು ಅನ್ನುವಂಥದ್ದು ನಿನ್ನೆ ನಡೆದಂತ ಘಟನೆ. ಆದ್ರೆ ಇವತ್ತು ಕೂಡ ಏನು ತುಮಕೂರು ಕರ್ನಾಟಕ ರಾಜ್ಯದ ಏನು ಗ್ರಾಮ ಲೆಕ್ಕಾಧಿಕಾರಿಗಳ ಸಂಘದ ಏನು ನೌಕರರಿದ್ದಾರೆ ಅವರು ತುಮಕೂರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಸದ್ಯ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಈ ಒಂದು ಪ್ರತಿಭಟನೆಯಲ್ಲಿ ಅವರ ನೇರ ಒತ್ತಾಯ ಆಗಿರುವಂತದ್ದು ರಜಾ ದಿನಗಳಲ್ಲಿ ಏನು ಸರ್ಕಾರಿ ನೌಕರರನ್ನ ಕೆಲಸ ಮಾಡಿ ಅಂತ ಹೇಳಿ ಒತ್ತಾಯವನ್ನ ಮಾಡಬಾರ್ದು. ಮತ್ತೆ ಏನು ಜಿಲ್ಲಾಧಿಕಾರಿಗಳ ಶುಭ ಕಲ್ಯಾಣ ಆಗಿರುವಂತವರು ಏನು ಸಂಪೂರ್ಣವಾಗಿ ಅಧಿಕಾರಿಗಳಿಗೆ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ರಾತ್ರಿ 10 ಗಂಟೆವರೆಗೂ ಮೀಟಿಂಗ್ ಅನ್ನ ತಗೊಂತಾರೆ. ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಎಲ್ಲರೂ ಕೂಡ ಕೆಲಸಕ್ಕೆ ಹೋಗಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಅವರ ವರ್ಗಾವಣೆ ಆಗ್ಬೇಕು, ಈ ಒಂದು ಸಾವಿಗೆ ನೇರವಾಗಿ ಅವರು ಕಾರಣ ಅಂತ ಹೇಳಿ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದ್ ಕಡೆ ಏನು ಜಿಲ್ಲಾಧಿಕಾರಿಗಳು ಈ ಒಂದು ಜಿಲ್ಲೆಯನ್ನ ಬಿಟ್ಟು ತುಮಕೂರು ಜಿಲ್ಲೆಯನ್ನ ಬಿಟ್ಟು ತೊಲಗಬೇಕು ಅಂತ ಹೇಳಿ ಪ್ರೊಟೆಸ್ಟ್ ಅನ್ನು ಕೂಡ ನಡೆಸಿ ಅವರ ಮೇಲೆ ನೇರವಾಗಿ ಆರೋಪವನ್ನ ಆಗ್ತಾ ಇರುವಂತದ್ದು. ಕುಸುಮ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.